ಮತ್ತೆ ಪಂದ್ಯಾಟ ಪುನರಾರಂಭಗೊಳ್ತಾ ಇದೆ. ದಾಳಿಯಲ್ಲಿ ಬ್ರೇಕ್ ಕಬಡ್ಡಿಯುತ್ತಾರೆ ಮನೋಜ್ ಗೌಡ. ಮೊದಲ ದಾಳಿಯಲ್ಲಿ ಡುಮ್ಕಿ ಸ್ಕಿಲ್ ಅನ್ನು ತೋರಿಸ್ತಾ ಇದ್ದಾರೆ. ಅಂಕದ ಸಂಪಾದನೆಯೊಂದಿಗೆ ಮನೋಜ್ ತಮ್ಮ ತಂಡದ ಖಾತೆಯನ್ನು ಕೂಡ ತೆರೀತಾ ಇದ್ದಾರೆ ಇಲ್ಲಿ ರಾಯಲ್ಸ್ ತಂಡಕ್ಕೆ. ಸ್ವಲ್ಪ ನೋಡಿ, ಮತ್ತೆ ಬ್ಯಾರಿಕೇಡ್ ಮೇಲೆ ಕೈ ಇಡ್ತಾ ಇದ್ದಾರೆ, ದಯವಿಟ್ಟು ಕೈ ತೆಗಿರಿ. ಇನ್ನೊಂದು ಟ್ಯಾಕಲ್ ಪ್ರಯತ್ನ, ರೈಟ್ ಕವರ್ ಜಾಗದಿಂದ ಶಿವ. ಒಂದು ಒಳ್ಳೆ ಸಪೋರ್ಟ್ ರಾಕಿ ಕಡೆಯಿಂದ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್, ರೇಡ್ ಹಾಗೂ ಡಿಫೆನ್ಸ್ ಎರಡೂ ವಿಭಾಗದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಯಶಸ್ವಿ ದಾಳಿ ಮತ್ತು ಹಿಡಿತಗಳ ಮುಖಾಂತರ 3 ಅಂಕಗಳನ್ನು ಪಡೆದುಕೊಳ್ಳೋದ್ರೊಂದಿಗೆ ರಾಯಲ್ಸ್ ತಂಡ ಮತ್ತವರು ಮನೋಜ್ ಈ ಬಾರಿ ಆಂಕಲ್ ಹೋಲ್ಡ್ ನಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಜರ್ಕಿಂಗ್ ಮುಖಾಂತರ ಕಿಕ್ ಮಾಡೋದ್ರ ಮುಖಾಂತರ ಎಸ್ಕೇಪ್ ಆಗ್ತಾ ಇದ್ದಾರೆ ಆಂಕಲ್ ಹೋಲ್ಡ್ ನಿಂದ. ಫಸ್ಟ್ ಏಡ್ ಕೊಡಿ ದಯವಿಟ್ಟು. ರಾಮಕೃಷ್ಣ ಜರ್ಸಿ ನಂಬರ್ 20 ಪ್ರಸಿದ್ಧ 71ನೇ ಸೀನಿಯರ್ ನ್ಯಾಷನಲ್ಸ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರಸಿದ್ಧಿ ಆ ತಂಡಕ್ಕಾಗಿ ಆಡಿದಂತ ಉದಯೋನ್ಮುಖ ಆಟಗಾರ ದಾಳಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಈ ಭಾಗದಿಂದ ಮನೋಜ್ ಅವರ ದಾಳಿ ಮುಂದುವರಿತಾರೆ. ಪ್ರಥಮ ದಾಳಿಯಲ್ಲಿ ಮುಖ್ಯವಾಗಿ ಅಂಕಗಳ ಗಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ. ಸುಹಾಸ್ ಹಾಗೂ ರಾಮಕೃಷ್ಣ ಅವರ ಹೊಂದಾಣಿಕೆಯ ಟ್ಯಾಕಲ್ ಅಂಕಗಳು. ದಾಳಿಯಲ್ಲಿ ಜರ್ಸಿ ನಂಬರ್ 7 ಶಿವಾನಂದ್ ಯುವ ಸೀರೀಸ್ ನಲ್ಲಿ ಮಿಂಚಿದಂತ ಆಟಗಾರ. ಈ ಬಾರಿ ಚಾಮರಾಜಪೇಟೆ ಪರವಾಗಿ ಬೋನಸ್ ಆನ್ ಆಗಿರುವ ಸಂದರ್ಭ 6 ಡಿಫೆನ್ಸ್ ನಡುವೆ ಅಂಕದ ಹುಡುಕಾಟ ಬರ್ತಾ ಇದೆ. ಒಂದು ಗತಿಯಲ್ಲಿ ಪಂದ್ಯಗೂಟ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 69 ಮಂಜ. ಮಂಜನ 6 ಬೆಟ್ಟ ಮುಂದೂಡಿತಾ ಇದೆ. ಅದ್ಭುತವಾದ ರನ್ನಿಂಗ್ ಕಿಕ್ ನ ಮುಖ್ಯವಾಗಿ ರೈಟ್ ಇನ್ ವಿಭಾಗದಲ್ಲಿದ್ದಂತ ಶಿವಾನಂದ್ ಅವ್ರನ್ನ ಹೊರಗಿಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಮಾತು ಇಲ್ಲವೇ ಮಡಿ ದಾಳಿಯಲ್ಲಿ ರಾಮಕೃಷ್ಣನನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಅಂಕವನ್ನು ಪಡಿಬೇಕಾದಂತಹ ಅನಿವಾರ್ಯತೆ. 7 ಸರ್ವಾಂಗೀಣ ಡಿಫೆನ್ಸ್ ನೋಡುವ ಈ ಭಾಗದ ಕಾಲಲ್ಲಿ ಅದ್ಭುತವಾದ ಟೋಟೆಸ್ಟ್ ಮುಖ್ಯವಾಗಿ ಪ್ರಮುಖ ಕವರ್ ಸ್ಟಾರಿಯನ್ನು ಹೊರಗಿಡುವಲ್ಲಿ ಡಿಫೆನ್ಸ್ ಕೊಂಚ ಮಿಸ್ಟೇಕ್ ಬಂತು. 5-2 ಸಾಗಿ ಬರ್ತದೆ. ಒಂದು ಪಂದ್ಯಾಟದಲ್ಲಿ ಒಂದು ಸೂಪರ್ ರೈಡ್ಗೆ ಎಲೆಕ್ಟ್ರಿಕ್ ನಾಗಣ್ಣ ಅವರಿಂದ 1,000 ನಗದು ಘೋಷಣೆ ಆಗ್ತಾ ಇದೆ. ಇಲ್ಲಿ ದಾಳಿಗಾರರ ಗಮನಕ್ಕೆ ನೀವು 3 ಅಂಕವನ್ನು ಹೊತ್ತಂದ್ರೆ 1,000 ನಗದು ಬಹುಮಾನ. ಅಂಕದ ಹುಡುಕಾಟ ಬಂತು. ಮತ್ತೆ ದಾಳಿಯಲ್ಲಿ ರಾಮಕೃಷ್ಣ ಸೀನಿಯರ್ ನ್ಯಾಷನಲ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಮಿಂಚಿದಂತ ಆಟಗಾರ. ಬಂಧಿಸುವಂತ ಪ್ರಯತ್ನ ಕಾರ್ನರ್ ವಿಭಾಗದಲ್ಲಿ ಮಾಡಿದಂತ ಅದ್ಭುತವಾದ ಅಷ್ಟೇ ಅದ್ಭುತವಾಗಿ ಸಪೋರ್ಟ್ ಅನ್ನು ಕೂಡ ಕಂಡ್ರಿ. ಅಲ್ಲಿ ಹೊಂದಾಣಿಕೆಯ ಆಟ ಬರ್ತಾ ಇದ್ದ. ದಾಳಿಯಲ್ಲಿ ಜರ್ಸಿ ನಂಬರ್ 1 ಕಿಶೋರ್ 4 ಡಿಫೆನ್ಸ್ ನಡುವೆ ಬೋನಸ್ ಆಫ್ ಆಗಿರುವ ಸಂದರ್ಭ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. ಸ್ಟಿಕ್ ಆಡಬಾರದು ಪ್ರಯತ್ನವಾಗಿತ್ತು.
ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳಗೆ ಅಂಕದ ಹುಡುಕಾಟ ಬಂತು. ಮಾಡು ಇಲ್ಲವೇ ಮಣಿದಾಳಿಯಲ್ಲಿ ಮಂಜ ಅಂಕವನ್ನ ಹೊತ್ತೊಯ್ತಾನ ಕಾದು ನೋಡ್ಬೇಕಾಗಿದೆ. 4 ಡಿಫೆನ್ಸ್ ನಡುವೆ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಸಡಿಸಾಟ ಬರ್ತಾ ಇದ್ದ. 6-7 ಪಂದ್ಯಕೂಟ. ಅಲ್ಲಿ ತೀರ್ಪುಗಾರರ ಕಿಸಿಯಲ್ಲಿದ್ದಂತ ಹಸಿರು ಕಾರ್ಡೀಗ ಮಂಜನಿಗೆ ಪ್ರದರ್ಶನಗೊಳ್ಳುತ್ತಾ ಇದೆ. ಒಂದು ಗ್ರೀನ್ ಕಾರ್ಡ್ ವಾರ್ನಿಂಗ್. ಹೆಸರಲ್ಲಿ 2 ಟೀಚ್ ಬಂತು. 7ನೇ ಕರೆ HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನಿರ್ಮಂಗಲ. ಧೋನಿಲಿ ಚಾಮರಾಜಪೇಟೆ ಪರವಾಗಿ ಬೋನಸ್ ಆನ್ ಆಗಿದೆ. 7 ಡಿಫೆನ್ಸ್ ನಡುವೆ ಅಂಕದ ಹುಡುಕಾಟ ಬರಬೇಕಾಗಿದೆ. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. ಕವರ್ಸ್ ಗಳ ಹೊಂದಾಣಿಕೆ ಹಿಡಿತ ಅಂತಾನೆ ಹೇಳ್ಬೋದು. ಸಾಕಷ್ಟು ಒಳಗೆ ಅಂಕದ ಹುಡುಕಾಟದಲ್ಲಿ ದಾಳಿಗಾರನ ಬಂದಿರವಾಗ್ತಾ ಇದೆ. ದಾಳಿಯಲ್ಲಿ ಮನೋಜ್ ಸುಮಣಕಲ್ ಇಬ್ಬರು ಡಿಫೆನ್ಸ್ ಹಿಡಿದರೆ 2 ಅಂಕಗಳು, ಕೊಟ್ಟರೆ ಎಷ್ಟು ಅಂಕಗಳು ಕಾದು ನೋಡಬೇಕಾಗಿದೆ. ಕಾರ್ನರ್ ಮೇಲೆ ಅಟ್ಯಾಕ್ ಬಂತು. ವೇಗದ ದಾಳಿ, ರನ್ನಿಂಗ್ ಹೆಡ್ ಎಂತ ಪ್ರಯತ್ನ ಮೂಲಕವಾಗಿ ಅಂಕಗಳ ಜೋಡಣೆ ಆಗ್ತಾ ಇದ್ದ. 9-2 ಪಂದ್ಯಕೂಟ. ದಾಳಿಯಲ್ಲಿ ಸುಹಾಸ್ ಜೂನಿಯರ್ ನ್ಯಾಷನಲ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಗುರುತಿಸಿ 4 ಬಾರಿ ಯುವ ಸೀರೀಸ್ ನಲ್ಲಿ ಮಿಂಚಿದಂತ ಆಟಗಾರ ಅಂತಿಮ ಆಟಗಾರರಾಗಿ ಅಂಕಣದಲ್ಲಿ ಉಳಿಸಿಕೊಳ್ತಾ ಇದ್ದಾರೆ. ಎರಡು ಕ್ರಿಕೆಟ್ನಲ್ಲೂ ಕೂಡ ತುರ್ತು ಸಭೆ 9-3 ಪಂದ್ಯಾಟ ಸಾಗಿ ಬರ್ತಾರೆ. 9-3 ಬೇರೆ ಕೋಚ್ ಮಾಡ್ತಾರೆ. ಜೋರಾಗಿ ಧೋನಿಲಿ ಜಸ್ಟ್ ನಂಬರ್ 29 ಮನೋಜ್ ಅಂತಿಮ ಆಟಗಾರ ಉಳಿದ ವೇಳೆಯಲ್ಲಿ ಆಲ್ಔಟ್ ಅಂಕಗಳೆಲ್ಲರಿಗೆ ಆಗ್ತಾ ಇದೆ. 1+2 12-3 ಪಂದ್ಯಕೂಟ. ದಾಳಿಯಲ್ಲಿ ಏದೇ ಸಂಖ್ಯೆ 7ರ ಶಿವಾನಂದನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಜಾಸ್ತಿ ಬಸವನ್ ಶಿವಾನಂದ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಡೈವಿಂಗ್ ಹ್ಯಾಂಡ್ ಪ್ರಯತ್ನವಾಗಿತ್ತು. ಅಂಕದ ಹುಡುಗಾಟದಲ್ಲಿರುವಂತ ಅವಳಿ ತಿಳಿದ ಆಟಗಾರ ನಡುವೆ ಕಾರ್ನರ್ ವಿಭಾಗದಲ್ಲಿ ಕಿಕ್ ಆಟಬಂದ ಪ್ರಯತ್ನ. ಸಭಾಗದಲ್ಲಿ ಅಂಕಣ ಖಾಲಿಯಾಗಿ ಮತ್ತೆ ಭರ್ತಿಯಾಗಿದೆ. ಹಳೆಯ ಆಟಗಾರರು ಹೊಸ ಅರಿವಿನೊಂದಿಗೆ ಮತ್ತೆ ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನ ಮಾಡಿ ಬರಬೇಕಾಗಿದೆ. ಪ್ರಸ್ತುತ ಪಂದ್ಯಕೂಟ 12-3 ಸಾಗಿ ಬರ್ತಾ ಇದೆ. 9 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿರುವಂತ ರಾಯಲ್ಸ್ ಕಬಡ್ಡಿ ಕ್ಲಬ್ ತಂಡದ ಆಟಗಾರರು. 1 ಆಲ್ಔಟ್ ಬಂದ್ರೆ ಪಂದ್ಯಾಟ ಸಮಾನ ಆಗುತ್ತೆ. ದಾಳಿಯಲ್ಲಿ
ಸೀನಿಯರ್ ನ್ಯಾಷನಲ್ ತಾನೆ ರಾಮಕೃಷ್ಣ ಎಸ್ ನಂಬರ್ 20 ಏಟಿ ಸಂಖ್ಯೆ 20 ರಾಮಕೃಷ್ಣ ಅಂಕವನ್ನ ಹೊತ್ತೊಯ್ತಾನೆ. ಕಾದೊಳ್ಬೇಕಾಗಿದೆ ಅದ್ಭುತವಾದ ಎಸ್ಕೇಪಿಂಗ್ ಸ್ಕಿಲ್ ಮುಖ್ಯವಾಗಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಹನ್ನೆರಡು 4 ಪಂದ್ಯಗೊಂಡ ನೋಡಿಲಿ ಜಸ್ಟ್ ನಂಬರ್ 69 ಮಂಜು ರಿವರ್ಸ್ ಕಿಕ್ ಕೊಂಡು ಬಲದ ಪ್ರಯತ್ನವಾಗಿತ್ತು. 12 4 ಪಂದ್ಯ ಸಾಗಿ ಬರ್ತಾರೆ. 8 ಅಂಕದ ಮುನ್ನಡೆಯಲ್ಲಿರುವಂತ ರಾಯಲ್ಸ್ ತಂಡದ ಆಟಗಾರರು ಅದೋಡಿಯಲ್ಲಿ ಜಸ್ಟ್ ನಂಬರ್ 11 ಟೂ ಆರ್ ಡೈನ ಸ್ಟ್ರಾಟಜಿ ಬರ್ತಾ ಇದೆ. ಟು ಆರ್ ಟೈ ಮಾಡು ಇಲ್ಲವೇ ಮಾಡಿ ಅಂಕವನ್ನ ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರನಡಿ ದಾಳಿಯಲ್ಲಿ ಕಿಶೋರ್ ಅಂಕದ ಹುಡುಕಾಟ ಬಂತು. ಅದ್ಭುತವಾದ ಆಂಕಲ್ ಅನ್ನ ಕಂಡ್ವಿ. ಭಾಗದ ಕಾರ್ನರ್ ಪ್ರತಿಭೆ ಕಿಶನ್ ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 12-5 ಪಂದ್ಯ ಸಾಗಿ ಬರ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ ಇಸ್ 12-5. 10 ನಿಮಿಷದಲ್ಲಿ 12-5 ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. ಉಳಿದ 10 ನಿಮಿಷದಲ್ಲಿ ಕಮ್ ಬ್ಯಾಕ್ ಮಾಡುತ್ತ ಕಾದು ನೋಡಬೇಕಾಗಿದೆ ಚಾಮರಾಜಪೇಟೆ. ಅಂಕಗಳ ಅಂತರ 7. 10 ನಿಮಿಷದ ಪಂದ್ಯಗೊಂಡ ಲೆಕ್ಕಾಚಾರಗಳ ಆಟ ಬರಬೇಕಾಗಿದೆ. ಇನ್ನು ಕೂಡ ಸೂಪರ್ ರೇಟ್ ಬರಲಿಲ್ಲ. ಎಲೆಕ್ಟ್ರಿಕ್ ನಾಗಣ್ಣ ಅವರ ಕಿಸೆಯಲ್ಲೇ ಸಾಗರ ಇದೆ. ಸರ್ ಒಂದು ನಿಮಿಷ ಸರ್, ಹೇಳಿ ಸರ್, ಹೇಳ್ಬಿಡಿ. ಒಂದು ಚಿಕ್ಕ ಕಾರ್ಯಕ್ರಮ ಇದೆ, ಹಾಗಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಆಟಗಾರರಾಗಿ ಭಾಗವಹಿಸಿದಂಥ 3 ಜನ ನಮ್ಮ ಪ್ರೊ ಕಬಡ್ಡಿಯ ಆಟಗಾರರನ್ನ ನಮ್ಮ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಅರುಣ್ ಕುಮಾರ್, ಚೇತನ್ ಹಾಗೆಯೇ ಮನೋಜ್ ಕೂಡ ದಯಮಾಡಿ ಬರಬೇಕು. ಈ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೀವಿ. 3 ಜನ ಆಟಗಾರರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ನಾಗೇಶ್ ಅಣ್ಣವರ ಕಡೆಯಿಂದ ಅವರಿಗೆ ಹಾಗೆಯೇ ರಾಹುಲ್ ಗೌಡರ ಕಡೆಯಿಂದ ಅದಕ್ಕೆ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದೀವಿ. ಎಲ್ಲರೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರೊಂದಿಗೆ ಅವರನ್ನು ಅಭಿನಂದಿಸೋಣ. ನಮ್ಮ ಕಬಡ್ಡಿಯ ತಾರೆಗಳು, ನಿಜವಾದ ಸೆಲೆಬ್ರಿಟಿಗಳು ಇಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸ್ತಾ ಇದ್ದೀವಿ. ಒಂದು ರೀತಿ ನಮ್ಮ ದರ್ಶನ್ ಕೂಡ ಇದರಲ್ಲಿ ಭಾಗಿಯಾಗಬೇಕು. ನಮ್ಮ ಶ್ರೀ ಸಾಯಿ ನೆಲಮಂಗಲ ತಂಡದ ವತಿಯಿಂದ ಪ್ರೊ ಕಬಡ್ಡಿಯನ್ನು ಆಡಿದಂಥ ದರ್ಶನ್ ಅವರು ಕೂಡ ಇಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಆಡೋದ್ರ ಮುಖಾಂತರ ಆಟಗಾರನಾಗಿ, ಆಯೋಜಕರಲ್ಲಿ ಒಬ್ಬರಾಗಿ, ಪಂದ್ಯಾವಳಿಯ ರೂವಾರಿಗಳಲ್ಲಿ ಒಬ್ಬರಾಗಿ ಭಾಗವಹಿಸಿದಂಥ ದರ್ಶನ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎಲ್ಲ ಯುವ ಕಬಡ್ಡಿ ಆಟಗಾರರಿಗೆ ಇವರು ಸ್ಫೂರ್ತಿ ಅಂದರೆ ತಪ್ಪಾಗಲಾರದು. ಕಬಡ್ಡಿ ನಾವು ಯಾಕಪ್ಪ ಆಡಬೇಕು ಅಂದರೆ ಈ ಆಟಗಾರನ್ನ ನೋಡಿ ಕಲಿಬೇಕಾಗುತ್ತೆ. ಈ ರೀತಿಯ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶ ಇದೆ ಕಬಡ್ಡಿಯಲ್ಲಿ ಅಂತ ಇತ್ತೀಚೆಗಷ್ಟೇ ಮನೋಜ್ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕೆಲಸ ಸಿಕ್ಕಿದೆ. ಸೊ ಹಾಗಾಗಿ ಸಾಕಷ್ಟು ಕೆಲಸಗಳು ಕೂಡ ಆಟದ ಮುಖಾಂತರ ತಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ದರ್ಶನ್ ಕೂಡ ರೈಲ್ ವೀಲ್ ಫ್ಯಾಕ್ಟ್ರಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನು ಪಡೆದುಕೊಂಡಿರೋದು ಕಬಡ್ಡಿ ಮುಖಾಂತರ. ಹಾಗಾಗಿ ಕಬಡ್ಡಿ ಆಡುವಂಥವ್ರಿಗೆ ಇವರು ಸ್ಫೂರ್ತಿಯ ಸಲಹೆಯಾಗಿ ನಿಂತಿದ್ದಾರೆ. ಎಲ್ಲ ಯುವ ಆಟಗಾರರಿಗೆ, ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸಿದಂಥ ಆಟಗಾರರಿಗೆ ನಮ್ಮ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದಲ್ಲಿ ತಮ್ಮ ತಂಡಗಳನ್ನು ಕರ್ಕೊಂಡು ಬಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.
ನೋಡಿ ಅಲ್ಲಿ LED ಮೇಲೆ ಬ್ಯಾರಿಕೇಡ್ ಮೇಲೆ ಕೈ ಇಟ್ಟಿರುವಂತವ್ರು ದಯಮಾಡಿ ಕೈ ತೆಗಿತಾರೆ. LED ಆಫ್ ಆಗ್ತಾ ಇದೆ ನಿಮ್ಮಿಂದ, ದಯವಿಟ್ಟು ಅಲ್ಲಿ ಸೆಕೆಂಡ್ ಕಾಲ್ ಕೈ ತೆಗಿರಿ ಸರ್. ಕಂಪ್ಲೀಟ್ ಕೈ HYC ತೆಗಿರಿ. ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡಗಳಿಗಿದು ಎರಡನೇ ಕರೆ. ದ್ವಿತೀಯಾರ್ಧದ ಆರಂಭ ಇದೀಗ 12-5 ರಾಯಲ್ಸ್ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ. ರಾಯಲ್ಸ್ 12 ಅಂಕಗಳನ್ನ ಗಳಿಸ್ಕೊಂಡ್ರೆ ಚಾಮರಾಜಪೇಟೆ ತಂಡ 5 ಅಂಕಗಳನ್ನ ಗಳಿಸ್ಕೊಂಡಿದ್ದಾರೆ. 7 ಅಂಕಗಳ ಅಂತರವನ್ನ ದ್ವಿತೀಯಾರ್ಧದಲ್ಲಿ ಮೆಟ್ಟಿ ನಿಲ್ಲಬೇಕಾಗಿರೋದು ಚಾಮರಾಜಪೇಟೆ ತಂಡ. ಬೋನಸ್ ಲೈನ್ ಆಫ್ ಆಗಿದೆ ರಾಯಲ್ಸ್ ತಂಡದಲ್ಲಿ. ಇಬ್ಬರು ಆಟಗಾರರು ಅಂಕಣದ ಹೊರಗಿದ್ದಾರೆ. ಆರಂಭಿಕ ದಾಳಿ ಮನೋಜ್ ಅನುಭವಿ ಆಟಗಾರನಾಗಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದ ಜೊತೆಗೆ ಪ್ರೊ ಕಬಡ್ಡಿಯಲ್ಲಿ ಆಡಿದ ಅನುಭವ, ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಆಡಿದಂತಹ ಅನುಭವದ ಜೊತೆಯಲ್ಲಿ ದಾಳಿಯನ್ನು ಮುಂದುವರಿಸಿದ್ದಾರೆ. ತಮ್ಮ ತಂಡ ಸೆಮಿಫೈನಲ್ ಹಂತಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿರುವ ಆಟಗಾರ. ಇಲ್ಲೂ ಕೂಡ ರಕ್ಷಣಾತ್ಮಕ ಆಟ ಕಾಣ್ತಾ ಇದೆ. ಇಲ್ಲಿಂದ ಮುಂದೆ ನಮಗೆ ಹೆಚ್ಚು FT ರೇಡ್ಗಳು ಕಾಣಿಸುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಮೊದಲ ರೇಡ್ನಲ್ಲಿ FT ರೇಡ್ಗಳನ್ನು ನೋಡಿದ್ವಿ. ಇದೀಗ ಎರಡನೇ ರೇಡ್ ಕಾಣಿಸಿಕ್ತಾ ಇರೋದು ಚಾಮರಾಜಪೇಟೆ ತಂಡದಿಂದ. ಬೃಹತ್ತಮ ದಾಳಿಯಲ್ಲಿ 5 ಜನ ಆಟಗಾರರ ನಡುವೆ ಅಂಕಣದ ಸಂಪೂರ್ಣ ಬಲಭಾಗಕ್ಕೆ ಹೋದ್ರೆ ಮಾತ್ರನೇ ಪಾಯಿಂಟ್ ಸಿಗೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಡಿಫೆನ್ಸ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಮಾತ್ರನೇ ಅವಕಾಶ ಇರುತ್ತೆ. ಅದರ ಸದ್ಬಳಕೆಯನ್ನು ಹೇಗೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ, ಸ್ವಲ್ಪ ಪ್ರಯತ್ನ ಮಾಡಿದ್ರು ಹ್ಯಾಂಡ್ ಟಚ್ ಸ್ಕಿಲ್ ಮುಖಾಂತರ, ಆದರೆ ಯಾವುದೇ ಟಚ್ ಸಿಕ್ಕಿಲ್ಲ. ಈ ಕಡೆ ಮತ್ತೋರ್ವ ಪ್ರಮುಖ ದಾಳಿಕಾರನಾಗಿ ಮಂಜ ರಾಯಲ್ಸ್ ತಂಡದ ಪರವಾಗಿ ಇಲ್ಲಿ ಕಾಣ್ತಾ ಇದೆ ನಮಗೆ ಡೂ ಆರ್ ಡೈ ರೈಟ್ನ ಸ್ಟ್ರಾಟಜಿ. ಮತ್ತೊಂದು FT ರೇಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. 7 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ಳುವ ಆಲೋಚನೆಯಲ್ಲಿ ರಾಯಲ್ಸ್. ರಾಮಕೃಷ್ಣ ಬೆಳಗಾವಿ ಮೂಲದ ಆಟಗಾರ, ಬೆಂಗಳೂರಿನ ಚಾಮರಾಜಪೇಟೆ ತಂಡದಲ್ಲಿ. ಇಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಲ್ಲಿ ಯಶಸ್ವಿಯನ್ನ ಕಂಡ್ರು. ಇಲ್ಲಿ ಮಿಸ್ಟೇಕ್ ಬಂದಿದೆ ಮನೋಜಿಂದ. ಬೇಡದ ಟ್ಯಾಕಲ್ ನ ಪ್ರಯತ್ನ ಇದು. ಬಾಕ್ಲೈನ್ ಹೊರಭಾಗದಲ್ಲಿ ಬ್ಲಾಕ್ ಮಾಡುವ ಪ್ರಯತ್ನ. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿ ರಾಮಕೃಷ್ಣ ಎಸ್ಕೇಪ್ ಆದ್ರೆ ಇಲ್ಲಿ ಡೂ ಆರ್ ಡೈ. ಒತ್ತಡ ಹೆಚ್ಚಾಗುತ್ತೆ ಈಗ. ಮಂಜ ಡೂ ಆರ್ ಡೈ ರೈಟ್ ನಲ್ಲಿ ಅಂಕವನ್ನ ಗಳಿಸಲೇಬೇಕಾದ ಒತ್ತಡ. ತಂಡದ ಪ್ರಮುಖ 3 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಅಂಕವನ್ನ ಪಡೆಯಲೇಬೇಕಾದಂತಹ ಒತ್ತಡದ ನಡುವೆ 6 ಅಂಕಗಳ ಅಂತರದಲ್ಲಿ ಈ ಬಾರಿ ಟ್ಯಾಕಲ್, ಯಶಸ್ವಿ ಟ್ಯಾಕಲ್. ಇದೀಗ ಡೂ ಆರ್ ಡೈ ರೈಟ್ ನಲ್ಲಿ 2 ತಂಡಗಳು ಅಂಕವನ್ನ ಕಳ್ಕೊಂಡಿವೆ ದಾಳಿ ವಿಭಾಗದಲ್ಲಿ. ಇದೀಗ ದಾಳಿ ಮಾಡ್ತಾ ಇರುವ ಆಟಗಾರ ಜರ್ಸಿ ನಂಬರ್ 7 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಮ್ಗೆಲ್ಲ ಇಲ್ಲೊಂದು ಪ್ರಯತ್ನ ಮಿಡ್ಲರ್ ಹತ್ತಿರದಲ್ಲಿ ಬೇಡದ ಟ್ಯಾಕಲ್ ನ ಪ್ರಯತ್ನ. ಮತ್ತೊಮ್ಮೆ ಡಿಫೆನ್ಸ್ ನ ಮಿಸ್ಟೇಕ್. 2 ಅಂಕಗಳು ಒಂದೇ ದಾಳಿಯಲ್ಲಿ ಹೋಗ್ತಾ ಇದೆ. ಈಗ ಮ್ಯಾಚ್ ಮತ್ತೆ ಪೈಪೋಟಿಯುಕ್ತವಾಗಿ ಕಾಣ್ತಾ ಇದೆ. 12-9 3 ಅಂಕಗಳ ಅಂತರದಲ್ಲಿ ಈ ಆಟಗಾರನಿಗೆ ಆಡುವ ಅವಕಾಶ ಸಿಕ್ಕಿದೆ. ಬೋನಸ್ ಮಾಡುವ ಪ್ರಯತ್ನ, ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಬೋನಸ್ ನೀಡಿ ಆಲ್ಔಟ್ ಅನ್ನು ಪಡೆಯುವ ಆಲೋಚನೆ. ಸತತ ಪ್ರಯತ್ನ ಮುಂದುವರಿತಾ ಇದೆ. ಸಮಯ ಮುಗಿತಾ ಇದೆ. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಇಲ್ಲಿ ಲೆಫ್ಟ್ ಕಾರ್ನರ್ ಆಗಿ ಲೆಫ್ಟಿಂಗ್ ಇಂದ ಬೋನಸ್ ಅಂಕ ರಾಯಲ್ಸ್ ತಂಡಕ್ಕೆ. ಆಲ್ಔಟ್ ನ ಪಾಯಿಂಟ್ಸ್ ಚಾಮರಾಜಪೇಟೆ ತಂಡಕ್ಕೆ ಸಿಕ್ಕಿದ್ರೆ ಪಂದ್ಯದ ಅಂಕಗಳು ಇದೀಗ ಹತ್ತಿರವಾಗ್ತಾ ಇದೆ. 6 ನಿಮಿಷಗಳ ಆಟ ಬಾಕಿ ಇರುವಾಗ ಒಂದೇ ಒಂದು ಅಂಕದ ಅಂತರ. ಬೋನಸ್ ಪಡೆದಿದ್ದಕ್ಕಾಗಿ ರಾಯಲ್ಸ್ ತಂಡ 1 ಅಂಕದ ಮುನ್ನಡೆಯಿದೆ. 13-12 1 ಅಂಕದ ಅಂತರ. ವೇದಿಕೆಯ ಎಡಭಾಗದಲ್ಲಿ ನಿಮಗೆ ಕಾಣ್ತಾ ಇರೋದು ರಾಯಲ್ಸ್ ತಂಡ, ಬಲಭಾಗದಲ್ಲಿ ಕಾಣ್ತಾ ಇರೋದು ಚಾಮರಾಜಪೇಟೆ ತಂಡ. 1 ಅಂಕದ ಮುನ್ನಡೆ ಸದ್ಯಕ್ಕೆ ರಾಯಲ್ಸ್ ತಂಡಕ್ಕೆ. 1 ಮಿಸ್ಟೇಕ್ ಮ್ಯಾಚ್ ಅನ್ನ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಇದು. ಮೊಟ್ಟ ಮೊದಲ ಬಾರಿಗೆ ಲೆಫ್ಟ್ ಕವರ್ ನಿಂದ ಬಂದಂತಹ 1 ಮಿಸ್ಟೇಕ್ ಆಲ್ಔಟ್ ಅನ್ನ ಕಳೆದುಕೊಳ್ಳುವಂತಾಯಿತು ರಾಯಲ್ಸ್ ತಂಡಕ್ಕೆ. ಇದೀಗ ಮತ್ತೆ ವಾಪಸ್ ಹಾಕಿ ಮಾಡುವ ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ. ಲೀಡ್ ಅನ್ನ ಕಟ್ಟಿಕೊಳ್ಬೇಕಾದ್ರೆ ಮನೋಜ್ ಮತ್ತೊಮ್ಮೆ ಪ್ರೊ ಕಬಡ್ಡಿ ಆಟಗಾರನಾಗಿ ತಮ್ಮ ಅನುಭವವನ್ನು ದಾರಿ ಎರಿಬೇಕಾಗಿದೆ. ಬೋನಸ್ ಮಾಡುವ ಪ್ರಯತ್ನ ಚುರುಕಾದ ಪಾದಚಲನೆಯಲ್ಲಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಅಂಪೈರ್ ಹೇಳಬೇಕಾಗಿದೆ.
ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತಾರೆ ಅಂಪೈರ್. ಆ ಕಡೆ ಅಂಪೈರ್ಗಳಾಗಿ ಕೂಡ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಗಿ, ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಗಿ ಒಂದು ಕಡೆ ನಂಜೇಶ್ ಗೌಡ್ರು, ಮತ್ತೊಂದು ಕಡೆ ಪ್ರಕಾಶ್ ತೀರ್ಪುಗಾರರಾಗಿದ್ರೆ, ಮುಖ್ಯ ತೀರ್ಪುಗಾರರಾಗಿ ವಿನೋದ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೊನೆ 5 ನಿಮಿಷಗಳು ಮಾತ್ರ. ಎರಡು ತಂಡದ ನಾಯಕರ ಗಮನಕ್ಕೆ 13-12 ಒಂದಂಕದ ಅಂತರದ ಮುನ್ನಡೆ ರಾಯಲ್ಸ್ ತಂಡಕ್ಕೆ. ಈ ಬಾರಿ ಕಿಕ್ ಮಾಡುವ ಪ್ರಯತ್ನ, ಇಲ್ಲಿ ಅಂಕ ಹೋಲ್ ಪ್ರಯತ್ನ ಮಿಸ್ ಆಗ್ತಾ ಇದೆ. 2 ಅಂಕ ಬೋನಸ್ ಕೂಡ ಸಿಗ್ತಾ ಇದೆ. ಒಟ್ಟು 3 ಅಂಕಗಳು ಸಿಗ್ತಾ ಇದೆ. ಸೂಪರ್ ರೈಡ್ ಮುಖಾಂತರ ಎಲೆಕ್ಟ್ರಿಕ್ ನಾಗಣ್ಣರವರ 1000 ರೂಪಾಯಿಗಳ ಬಹುಮಾನವನ್ನು ಕೂಡ ಪಡ್ಕೊಳ್ತಾರೆ. ಮನೋಜ್ ಅವರು 1000 ರೂಪಾಯಿಗಳ ಬಹುಮಾನ ಇದೀಗ ಸಿಗ್ತಾ ಇದೆ. ಹಲೋ, ಚೆಕ್ 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 1000 ರೂಪಾಯಿಗಳ ನಗದು ಬಹುಮಾನವನ್ನು ಮನೋಜ್ ಅವರು ಪಡ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಮೊಟ್ಟ ಮೊದಲ ಸೂಪರ್ ರೈಡ್ ಈ ಪಂದ್ಯದಲ್ಲಿ ಬರ್ತಾ ಇರೋದು. ಥರ್ಡ್ ರೈಡ್, ಡೂ ಆರ್ ಡೈ. ಹದಿನಾರು 12 4 ಅಂಕಗಳ ಅಂತರದ ನಡುವೆ ಇಲ್ಲಿ ಮತ್ತೊಂದು ಪ್ರಯತ್ನ ಹತ್ರ. ಓಹೋ, ಜಸ್ಟ್ ಮಿಸ್. ಲೈನ್ ಟಚ್ ಆಗಿತ್ತು ಅನ್ಸುತ್ತೆ, ಕ್ರಾಸ್ ಆಗ್ಲಿಲ್ಲ. ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗ್ತಾ ಇದೆ. ಒಂದು ಸೂಪರ್ ರೈಡ್ ಚಾಲಾಕಿತನದ ದಾಳಿ ಇತ್ತು. ಒಳ್ಳೆ ಸಪೋರ್ಟ್ ಸ್ವಲ್ಪ ತಡವಾಗಿ ಬಂತು. ಅದು ಅದ್ಭುತವಾದಂತಹ ಪ್ರಯತ್ನ ದಾಳಿಕಾರರಿಂದ ಕೂಡ. ಕೊನೆ 4 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. ತಾಳ್ಮೆ ಆಟದ ಪ್ರದರ್ಶನ ಈಗ ಕಾಣ್ತಾ ಇದೆ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಮುಂದಾಗ್ತಾ ಇದ್ದಾರೆ ರಾಯಲ್ಸ್ ಅಕಾಡೆಮಿ. ಮನೋಜ್ ದಾಳಿಯಲ್ಲಿ ಮತ್ತೊಮ್ಮೆ 5 ಅಂಕಗಳ ಅಂತರದಲ್ಲಿ ತಮ್ಮ ತಂಡ ಹಿನ್ನಡೆಯಲ್ಲಿದೆ. ಅಂತವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ಇಲ್ಲಿ ಉತ್ತಮವಾದ ಪ್ರಯತ್ನ ಮತ್ತೆ ಕಾಣ್ತಾ ಇದೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ ಸಹಕಾರ. ಮತ್ತೊಮ್ಮೆ ಡಿಫೆನ್ಸ್ ನಲ್ಲಿ ಅಟ್ಯಾಕ್ ಮೊದಲು ಬಂತು, ಆದರೆ ಸಪೋರ್ಟ್ ಲೇಟ್ ಆಗಿ ಬರ್ತಾ ಇದೆ. ಮತ್ತೆ ಯಶಸ್ವಿ ಟ್ಯಾಕಲ್. 18-12 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡದ ನಾಯಕರ ಗಮನಕ್ಕೆ. ಗೆದ್ದ ತಂಡ ಫೈನಲ್ಗೆ, ಸೋಲುವ ತಂಡ ಕಾಯಬೇಕಾಗುತ್ತೆ 3 ಅಥವಾ 4ನೇ ಸ್ಥಾನಕ್ಕೆ. 18-12ರಲ್ಲಿ 6 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ರಾಯಲ್ಸ್ ತಂಡ. ಎರಡೂವರೆ ನಿಮಿಷದ ಆಟ ಬಾಕಿ ಇದೆ. ಸಮಯ ಓಡ್ತಾ ಇದೆ. ಸ್ಕೋರ್ನ ಅಂತರ ಮಾತ್ರ ಹಾಗೆ ಮೇಂಟೈನ್ ಮಾಡ್ತಾ ಇರೋದು. ಕ್ವಿಕ್ ರೈಡ್ ಒಂದಿಗೆ ವಾಪಸ್ ಆಗ್ತಾರೆ. ಥರ್ಡ್ ರೈಟ್, ಡೂ ಆರ್ ಡೈ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡೂ ಆರ್ ಡೈ ಕೂಡ ಇದೆ. ಇಲ್ಲಿ ಎಸ್ಕೇಪ್ ಪ್ರಯತ್ನ, ಸರೆಂಡರ್ ಆಗ್ತಾರೆ ಮನೋಜ್. ಅದು ಒಳ್ಳೆ ಪ್ರಯತ್ನ. ಸೂಪರ್ ಟ್ಯಾಕಲ್ ಮುಖಾಂತರ ಪಂದ್ಯದ ಗತಿ ಬದಲಾಗುತ್ತಾ. 2 ನಿಮಿಷ 11 ಸೆಕೆಂಡ್ ಬಾಕಿ ಇದೆ. 18-14ರಲ್ಲಿ ಪಂದ್ಯ ಸಾಗಿದೆ. 4 ಅಂಕಗಳ ಅಂತರ. ಅಂಕಣದಲ್ಲಿ 5 ಜನ ಆಟಗಾರರಿದ್ದಾರೆ ರಾಯಲ್ಸ್ ತಂಡದ ಪಾಳ್ಯದಲ್ಲಿ. ಈ ಸಂದರ್ಭವನ್ನು ಹೇಗೆ ಬಳಸ್ತಾರೆ ಚಾಮರಾಜಪೇಟೆ ಅನ್ನೋದನ್ನ ನೋಡಬೇಕು. ಕಳೆದ 2 ಪಂದ್ಯಗಳನ್ನು ನಾವು ನೋಡಿದ್ವಿ. ಈ ರೀತಿ ಕೊನೆಯ 5 ನಿಮಿಷದಲ್ಲಿ ಬದಲಾಗಿದ್ದು, ಈಗ ಆ ಅವಕಾಶವನ್ನ ಚಾಮರಾಜಪೇಟೆ ಬಳಸ್ಕೊಳ್ತಾರ ಅಥವಾ 6 ಜನ ಅಂಕಣದಲ್ಲಿದ್ದಾರೆ. ಬೋನಸ್ ಆನ್ ಆಗಿದೆ ಕೂಡ. ಬೋನಸ್ ಅಂಕದ ಸಂಪಾದನೆ ಆಗಿದೆ. ಕೇವಲ 3 ಅಂಕಗಳ ಅಂತರ. 18-13 5 ಅಂಕ 3 ಅಂಕಗಳ ಅಂತರ. 18-15ರಲ್ಲಿ ಪಂದ್ಯ. ಸಂಪೂರ್ಣ ಸಮಯವನ್ನು ತೆಗೆದುಕೊಳ್ಳುವ ಆಲೋಚನೆಯಲ್ಲಿ ನಿಧಾನ ಗತಿಯ ಒಂದು ಪಂದ್ಯವನ್ನು ಮುನ್ನಡೆಸುವ ಆಲೋಚನೆಯಲ್ಲಿ ಮಂಜಾ ದಾಳಿ ವಿಭಾಗದಲ್ಲಿ.
ಒಂದೂವರೆ ನಿಮಿಷ ಆಟ ಬಾಕಿ ಇದೆ. 3 ಅಂಕಗಳ ಅಂತರ ಇದೆ. ಸಂಪೂರ್ಣ ದಾಳಿಗಳು ಬಂದರೆ ಮಾತ್ರ 3 ದಾಳಿಗೆ ಪಂದ್ಯ ಮುಕ್ತಾಯ ಆಗುತ್ತೆ. ದಾಳಿ ಏನಾದರೂ ಬೇಗ ಬಂದರೆ ಮತ್ತೊಂದು ಅಥವಾ 2 ದಾಳಿಗಳು ಕೂಡ ಬರೋದಕ್ಕೆ ಅವಕಾಶಗಳಿರುತ್ತೆ. ಸಮಯದ ಮೇಲೆ ಅದು ನಿಗದಿಯಾಗಲಿದೆ. 18-15 ಹೇಮಂತ್. ಒಂದೂವರೆ ನಿಮಿಷ ಫೈನಲ್ಗೆ ಕಾಲಿಡೋದಕ್ಕೆ 3 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಚಾಮರಾಜಪೇಟೆ ತಂಡ ಇದೀಗ. ಸಮಯ ಎಷ್ಟು ಮುಖ್ಯ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. 3 ಅಂಕಗಳನ್ನ ಕಾಪಾಡಿಕೊಳ್ಬೇಕಾದಂತ ಸಂದರ್ಭ ರಾಯಲ್ಸ್ ತಂಡಕ್ಕೆ. ರಾಮಕೃಷ್ಣ ಕಳೆದ ಬಾರಿ ಈ ದಾಳಿಯಲ್ಲಿ ಬೋನಸ್ ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ರು. ಈ ಬಾರಿ ಅವಕಾಶ ಇಲ್ಲ. ರಾಕಿ ಲೆಫ್ಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ಮಾಡ್ತಾರೆ. ಸೋಲೋ ಟ್ಯಾಕಲ್. ಯೋಚನೆ ಮಾಡ್ತಾರೆ ಡಿಫೆಂಡರ್ಸ್, ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ಬೋದಪ್ಪ, ಬೇಡ ಟ್ಯಾಕಲ್ ಮಾಡೋದೇ ಬೇಡ, ಹೋದ್ರೆ 1 ಪಾಯಿಂಟ್ ಹೋಗ್ಲಿ ಅಂತ. ಆದ್ರೆ ನಾನು ಒಬ್ಬನೇ ಹಿಡಿದಾಕ್ತೀನಿ ಅಂತಾರೆ ರಾಕಿ. ಯಶಸ್ವಿ ಟ್ಯಾಕಲ್ನೊಂದಿಗೆ ಮತ್ತೊಂದು ಅಂಕದ ಮುನ್ನಡೆ. 4 ಅಂಕಗಳ ಅಂತರದ ಮುನ್ನಡೆ ಇದೀಗ. ಲಾಸ್ಟ್ 1 ಮಿನಿಟ್ಗೂ ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇದೆ. ಇಲ್ಲಿ ಗೊಂದಲ ಇದೆಯಾ? ಮತ್ತೊಂದು ಟ್ಯಾಕಲ್, ಒಂದು ಬಲಿಷ್ಠವಾದ ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ ಶ್ರೇಯಸ್ ತೆಗೆದುಕೊಳ್ತಾರೆ ಈ ಶ್ರೇಯವನ್ನ. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್. ಇಬ್ಬರು ಆಟಗಾರರ ನಡುವೆ, ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಮಂಜ. 20-15ರಲ್ಲಿ ಸೂಪರ್ ಟ್ಯಾಕಲ್ ಆನಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ. ಅದ್ರ ಅವಕಾಶವನ್ನು ಕೊಡ್ತಾರೆ ಅಥವಾ ಮಂಜು ಇಲ್ಲೂ ಕೂಡ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾರೆ, ಕಾದು ನೋಡಬೇಕಾಗಿದೆ. ಸಮಯದ ಅಭಾವ ಇದೆ, ಸಮಯ ಓಡ್ತಾ ಇದೆ. ಇಲ್ಲೊಂದು ಎಸ್ಕೇಪ್ ಪ್ರಯತ್ನ, ಲಯನ್ ಜಂಪ್ ತೆಗೆದುಕೊಳ್ತಾರೆ ಮಂಜು. ಎಸ್ಕೇಪ್ ಆಗ್ತಾ ತಮ್ಮ ತಂಡಕ್ಕೆ ಮತ್ತೊಂದು ಅಂಕವನ್ನ ನೀಡ್ತಾರೆ. HYC ಹೆಸರುಘಟ್ಟ ಹಾಗೂ ಇದರೊಂದಿಗೆ ಪಂದ್ಯ ಮುಕ್ತಾಯ ಆಗುತ್ತೆ. ರಾಯಲ್ಸ್ ತಂಡ ಫೈನಲ್ಗೆ ಲಗ್ಗೆ ಇಡ್ತಾರೆ ಈ ಗೆಲುವಿನ ಮುಖಾಂತರ. ಒಂದು ಜೋರಾದ ಚಪ್ಪಾಳೆ ಬರಲಿ. ಫೈನಲ್ಗೆ ಪ್ರವೇಶವನ್ನು ಪಡ್ಕೊಳ್ತಾ ಇದೆ ರಾಯಲ್ಸ್ ತಂಡ ಇದೀಗ. ರಾಯಲ್ ಅಕಾಡೆಮಿ ಬೆಂಗಳೂರಿನ ತಂಡ, ಶ್ರೀ ಸಾಯಿ ನೆಲಮಂಗಲ ಹಾಗೂ HYC ಹೆಸರುಘಟ್ಟ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತಾರೆ. ಅದ್ಭುತವಾದ ರೋಚಕ ಪ್ರಥಮ ಸೆಮಿಫೈನಲ್ ಪಂದ್ಯಕೂಟ ಮುಕ್ತಾಯದ ಹಂತವನ್ನು ಕಂಡಿದ್ದಾಗಿದೆ. ಕೈಯಲ್ಲಿದ್ದಂತ ಪಂದ್ಯವನ್ನು HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ರವಿಕುಮಾರ್, ತೀರ್ಪುಗಾರರಾಗಿ ಪ್ರಕಾಶ್ ಹಾಗೂ ಅರುಣ, ಹುಡುಗೆಗಾರಾಗಿ ನಳಿನಾಕ್ಷಿ,